ಗ್ರೇಟರ್ ಬೆಂಗಳೂರನ್ನು ಒಂದು ಈ ವಿಷಯದ ಬಗ್ಗೆ ಭಾಳಷ್ಟು ಚರ್ಚೆಗಳಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಇದಕ್ಕೆ ಒಂದು ಹೊಸ ಕಾಯಕಲ್ಪವನ್ನು ಕೊಟ್ಟು ಇವತ್ತು ಅಧಿವೇಶನದಲ್ಲೂ ಕೂಡ ನಮ್ಮ ವಿಧಾನಸಭೆಯಲ್ಲೂ ಚರ್ಚೆಯಾಗಿ ಒಂದು ಶಾಸಕರ ಸಮಿತಿ ಕೂಡ ಇದರ ಮೇಲೆ ವರದಿಯನ್ನು ಕೊಟ್ಟು ಸಾರ್ವಜನಿಕರ ಜೊತೆ ಚರ್ಚೆಯಾಗಿ ಇದು ಒಂದು ಹಂತಕ್ಕೆ ಬಂದು ಇವತ್ತು ರಾಜ್ಯಪಾಲರ ಅನುಮೋದನೆ ಆಗಿ ಇವತ್ತು ಅದಕ್ಕೆ ಮಾನ್ಯತೆ ಸಿಕ್ಕಿದೆ. ಆದ್ದರಿಂದ ಈ ಬೆಂಗಳೂರು ಏನಿದೆ ಇದು ವಿಶ್ವ ದರ್ಜೆಯ ನಗರ, ವಿಶ್ವಮಟ್ಟದಲ್ಲಿ ಪ್ರಖ್ಯಾತಿ ಆಗಿರುವಂಥ ನಗರ. ಇದರ ಬೆಳವಣಿಗೆ ಇದು ಮತ್ತು ಇದರ ಒಂದು ಏನು ಇದರ ಒಂದು ಮುಖ್ಯ ವಿಷಯ ಏನಂತ ಹೇಳಿದ್ರೆ, ನಾವು ಮುಂದಿನ ದಿವಸದಲ್ಲಿ ಇದರ ಆಡಳಿತ ವ್ಯವಸ್ಥೆಯನ್ನು ಸುಧಾರಣೆ ಮಾಡಿಕೊಡ್ತಕ್ಕಂಥದ್ದು ಅವಶ್ಯಕತೆ ಇದೆ ಅಂತ ನಮಗೆಲ್ರಿಗೂ ಅನಿಸಿರುವಂಥದ್ದು. ಯಾಕೆಂದರೆ ಈ ಬೃಹತ್ ಬೆಂಗಳೂರು ಆದಮೇಲೆ ಏನು ಆಡಳಿತ ಇದೆ, ಆ ಆಡಳಿತ ಜನರ ಹತ್ತಿರ ಇರುವಂಥ ಆಡಳಿತ ಆಗೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಮತ್ತು ಇದರಲ್ಲಿ ಸಾಕಷ್ಟು ವಿಷಯಗಳು ಏನಾಗ್ತಾ ಇದೆ ಏನಾಗ್ತಾ ಇಲ್ಲ ಅದು ಗೊತ್ತಾಗೋದು ಕೂಡ ಭಾಳ ಕಷ್ಟ ಆಗಿತ್ತು. ಆಮೇಲೆ ಈ ಏನು ಯೋಜನೆ ಮಾಡೋದರಲ್ಲಿ ಅನೇಕ ಗೊಂದಲಗಳು ಸೃಷ್ಟಿಯಾಗ್ತಾ ಇತ್ತು. ಯಾಕಂದರೆ ರಾಜ್ಯ ಸರ್ಕಾರದ ಒಂದು ಪಾತ್ರ ಬಹಳ ದೊಡ್ಡದು ಬೆಂಗಳೂರು ನಗರದಲ್ಲಿ. ನಮ್ಮಲ್ಲಿರುವಂಥ ಒಂದು ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರದ ಒಂದು ಅನುದಾನನೇ ಭಾಳ ಮುಖ್ಯ ಆಗುತ್ತೆ ಬೆಂಗಳೂರು ನಗರಕ್ಕೆ, ಮತ್ತು ರಾಜ್ಯ ಸರ್ಕಾರದ ಒಂದು ಪಾತ್ರ ಭಾಳ ದೊಡ್ಡದಾಗಿದೆ. ಸೊ ಅದರ ಒಂದು ಸ್ಪಷ್ಟವಾದಂಥ ಒಂದು ವಿಧಾನ ಬೇಕಾಗಿತ್ತು ಅದನ್ನು ಅನುಷ್ಠಾನ ಮಾಡೋದಕ್ಕೆ. ಯಾಕಂದರೆ ಮುಖ್ಯಮಂತ್ರಿಗಳ ಒಂದು ಪಾಲುಗಾರಿಕೆ ಮತ್ತು ಅವರ ಒಂದು ನಾಯಕತ್ವ ಕೂಡ ಇದಕ್ಕೆ ಬೇಕಾಗಿದೆ. ಸರ್ಕಾರದ ಎಲ್ಲ ಇಲಾಖೆಗಳಿಂದನೂ ಈ ಬೆಂಗಳೂರು ನಗರದಲ್ಲಿ ಕೆಲಸ ಮಾಡ್ತದೆ. ಅದು ನಗರ ಪಾಲಿಕೆಯನ್ನು ಬಿಟ್ಟು ಹೊರತುಪಡಿಸಿ ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ನಮ್ಮ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಜಲಮಂಡಳಿ, ಬೆಸ್ಕಾಂ, ಬೆಂಗಳೂರು ಪೊಲೀಸ್, ಎಲ್ಲ ಅನೇಕ ಇಲಾಖೆಗಳು ಕೆಲಸ ಮಾಡ್ತದೆ. ಅದಕ್ಕೆ ಒಂದು ಸ್ಪಷ್ಟವಾದಂಥ ಒಂದು ವಿಷನ್ನನ್ನು, ಒಂದು ದಿಕ್ಸೂಚಿಯನ್ನು ಇಟ್ಕೊಂಡು ಕೆಲಸ ಮಾಡೋದಕ್ಕೆ ಅಗತ್ಯ ಇತ್ತು. ಈಗ ನನಗನ್ಸುತ್ತೆ ಯಾವ ಸಿಸ್ಟಮು ಕೂಡ 100% ಸರಿ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ನಾವು ಅದನ್ನು ಒಂದು ಒಳ್ಳೆಯ ವ್ಯವಸ್ಥೆಗೆ ಹೋಗ್ತಕ್ಕಂಥ ಪ್ರಯತ್ನ. ಈಗ ಇದನ್ನು ಗ್ರೇಟರ್ ಬೆಂಗಳೂರು ಆಗೋ ಮುಖಾಂತರ ಮುಂದೆ ನಾವು 3 ಕಾರ್ಪೊರೇಷನ್ ಮಾಡ್ತೀವೋ, 5 ಕಾರ್ಪೊರೇಷನ್ ಮಾಡ್ತೀವೋ, 7 ಮಾಡ್ತೀವೋ ನನಗೆ ಗೊತ್ತಿಲ್ಲ. ಅದು ತೀರ್ಮಾನ ಆಗಬೇಕು ಚರ್ಚೆ ಎಲ್ಲ ಆದ ನಂತರ. ಆದರೆ ಒಂದು ಕಡೆ ಆಡಳಿತಕ್ಕೂ ಜನರಿಗೂ ಆ ಸೇತುವೆ ಭಾಳ ಸುಲಭವಾಗಿ ಸುಗಮವಾಗಿ ಹೋಗುವಂಥದ್ದು ಇರಬೇಕು, ಹತ್ತಿರದಲ್ಲಿರಬೇಕು. ಇನ್ನೊಂದು ಯೋಜನೆಗಳು ಸಮಗ್ರ ಬೆಂಗಳೂರನ್ನು ನೋಡಿಕೊಂಡು ತೀರ್ಮಾನಗಳಾಗುವಂಥದ್ದಕ್ಕೆ ಒಂದು ವ್ಯವಸ್ಥೆಗಳು ಬೇಕು. ಸೊ ಈ ಥರ ಮಾಡೋದ್ರಿಂದ ಖಂಡಿತವಾಗಿಯೂ ಇದು ಅನುಕೂಲ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಮ್ಮೆಲ್ಲರ ಪ್ರಯತ್ನ ಈಗ ಇದ್ರ ಬಗ್ಗೆ ಭಾಳಷ್ಟು ಚರ್ಚೆ ಆಗಿದೆ. ಈಗ ಇದು ಕಾರ್ಯರೂಪಕ್ಕೆ ಬರ್ತಾ ಇದೆ.